ಧನಸ್ಸು ರಾಶಿ ನಿಮ್ಮ ಧೈರ್ಯ, ದಕ್ಷತೆ ಇದೆಲ್ಲವೂ ಕೂಡ ಹೆಚ್ಚಾಗುವಂತಹ ದಿವಸ ಅಂತ ಹೇಳಬೇಕು. ಆಸ್ತಿಯ ವಿಚಾರ ಮುನ್ನೆಲೆಗೆ ಬರುತ್ತೆ. ಪಿತ್ರಾರ್ಜಿತವಾದಂತಹ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು ನಡೆಯುತ್ತೆ. ಸಹೋದರ ವರ್ಗದಲ್ಲಿ ಯಥಾಪ್ರಕಾರ ಭಿನ್ನಾಭಿಪ್ರಾಯಗಳು, ಆದರೆ ಯಾವ ನಿರ್ಧಾರವನ್ನು ಕೂಡ ಮಾಡೋದಿಲ್ಲ. ಹಲವಾರು ವರ್ಷಗಳಿಂದ ಇದೇ ನಿಮಗೆ ಮುಂದುವರ್ಕೊಂಡು ಬರ್ತಾ ಇದೆ ಅಂತ ಹೇಳಿದರೆ ಏನು ತಪ್ಪಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನೀವು ಆಡುವಂತಹ ಮಾತು ಬೇರೆಯವರಿಗೆ ಮಾನ್ಯ ಮಾಡೋದಕ್ಕೆ ಆಗೋದಿಲ್ಲ, ಬೇರೆಯವರ ವಿಷಯ ನಿಮಗೆ ಹಿಡಿಸೋದಿಲ್ಲ. ಹೀಗಾಗಿ ಯಾವ ನಿರ್ಧಾರ ಮಾಡ್ತೀವಿ, ಯಾವುದಾದ್ರೂ ಒಂದಕ್ಕೆ ಹೊಂದಿಕೊಳ್ಬೇಕು, ಒಂದನ್ನು ಒಪ್ಪಿಕೊಳ್ಬೇಕು, ಹೊಂದಾಣಿಕೆ ಅಂತಕ್ಕಂಥದ್ದಿರಬೇಕು. ಅಥವಾ ಅನುಕೂಲ ಅಗತ್ಯತೆ ಇದೆ ಅಂತಂದರೆ ರಾಜಿಗೆ ಒಪ್ಪಿಕೊಳ್ಬೇಕು. ಹೀಗಾದಾಗ ಮಾತ್ರ ವ್ಯವಹಾರ ಮುಗಿಯುವಂಥದ್ದು. ಅದಿಲ್ಲ ಅಂತಾದರೆ ವ್ಯವಹಾರ ಬರೀ ಚರ್ಚೆ ಆಗುತ್ತೆ, ಗಲಾಟೆ ಆಗುತ್ತೆ, ಜಗಳ ಆಗುತ್ತೆ, ಮುಂದಕ್ಕೆ ಹೋಗುತ್ತೆ. ಇದನ್ನು ಗಮನಿಸಬೇಕು. ನೀವು ಆಡ್ತಕ್ಕಂತಹ ಮಾತುಗಳೇನಿದೆ ಆಸ್ತಿಯ ವಿಚಾರಕ್ಕೆ, ಆ ಮಾತುಗಳನ್ನು ಬೇರೆಯವರಿಂದ ಆಡಿಸಿ, ನಿಮ್ಮ ಪರವಾಗಿ ಬೇರೆಯವರಿಂದ ಆಡಿಸಿ, ಅದಕ್ಕೆ ಬೆಲೆ ಬರುತ್ತೆ. ನಿಮಗೆ ವೈಯಕ್ತಿಕವಾಗಿ ಬೆಲೆ ಇಲ್ಲದೆ ಇರುವಾಗ ನೀವು ಆಡ್ತಕ್ಕಂತಹ ವ್ಯಾವಹಾರಿಕವಾದಂತಹ ಮಾತು ತನ್ನ ಗಟ್ಟಿತನವನ್ನು ಉಳಿಸ್ಕೊಳ್ಳೋದಿಲ್ಲ. ಇದನ್ನು ಗಮನಿಸ್ಕೊಳ್ಬೇಕು. ಅಕಾಲವಾದಂತಹ ಭೋಜನ, ಪ್ರಯಾಣ ಇದೆಲ್ಲವೂ ಕೂಡ ಆರೋಗ್ಯದ ಮೇಲೆ ಪ್ರಭಾವವನ್ನು ಬೀರುತ್ತೆ. ಆದರೆ ಇದು ಯಾವುದೂ ಕೂಡ ಅಷ್ಟು ಒಳ್ಳೆಯದಲ್ಲ. ಏನೋ ಕಾರಣದಿಂದ ಮಾತಾಡ್ತಾ ಕೂತು ಬಿಡೋದು, ಎಷ್ಟೋ ಹೊತ್ತಿಗೆ ಊಟ ಮಾಡೋದು, ಇದು ಒಳ್ಳೆಯದಲ್ಲ. ಅನಗತ್ಯವಾಗಿ ಸುಮ್ಮನೆ ಸುತ್ತಾಟವನ್ನು ಮಾಡೋದು, ಪ್ರಯಾಣವನ್ನು ಮಾಡೋದು, ವಾಹನ ಇದೆ ಅಂತ ಹೇಳಿ ಸುಮ್ಮನೆ ಹೋಗ್ತಾ ಇರೋದು, ಇದು ಯಾವುದೂ ಒಳ್ಳೆಯದಲ್ಲ. ಮಾನಸಿಕವಾದಂತಹ ಉತ್ಸಾಹ ಕಡಿಮೆ, ಅದರಿಂದ ಬೇಸರವಾಗುತ್ತೆ. ಇದೆಲ್ಲವೂ ಕೂಡ ನಿಮ್ಮ ವೈಯಕ್ತಿಕವಾದಂತಹ ಸಮಸ್ಯೆಗಳೇ ಹೊರತು ಬೇರೆಯವರಿಂದ ಏನೋ ತಪ್ಪಾಯಿತು, ಬೇರೆಯವರು ಏನೋ ತೊಂದರೆ ಮಾಡಿದರು ಅಂತ ಅಲ್ಲ. ಇದನ್ನು ಬದಲಾಯಿಸ್ಕೊಳ್ಬೇಕು. ಕುಟುಂಬದವರೇ ನಿಮಗೆ ಶತ್ರುಗಳಾಗ್ತಾರೆ. ಇದಕ್ಕೆ ಕಾರಣ ನಿಮ್ಮ ನಡೆ, ನಿಮ್ಮ ನುಡಿ, ಮಾತು, ನಡ್ಕೊಳ್ತಕ್ಕಂತಹ ರೀತಿ ಎರಡೂ ಕೂಡ ಬೇರೆಯವರಿಗೆ ಇಷ್ಟ ಆಗದೇ ಇದ್ದಾಗ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದು ಸಹಜ. ಅದು ವಾದ ವಿವಾದವಾಗಿ ನಿಷ್ಠುರಕ್ಕೆ, ವೈಮನಸ್ಯಕ್ಕೆ ಕಾರಣವಾಗುತ್ತೆ, ಶತ್ರುತ್ವ ಬೆಳೆಯುವುದಕ್ಕೆ ಕಾರಣವಾಗುತ್ತೆ ಎನ್ನುವಂಥದ್ದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಬಿಡುವಿಲ್ಲದೆ ಇರತಕ್ಕಂತಹ ಕೆಲಸದಿಂದ ಬೇಸರ, ಒಂದು ಕ್ಷಣವೂ ಕೂಡ ಪುರುಸುತ್ತಿಲ್ಲ ಅಂತ ಹೇಳುವ ಹಾಗೆ ಬಹಳ ಬೇಸರವನ್ನು ಮಾಡಿಕೊಳ್ತೀರಿ. ಪ್ರವಾಸಕ್ಕೆ ಯೋಜನೆಯನ್ನು ಹಾಕ್ತೀರಿ ಮಧ್ಯದಲ್ಲಿ, ಅದು ನಿಮಗೆ ಶುಭವನ್ನು ತರುತ್ತೆ. ಸರಿಯಾದವರ ಮಾರ್ಗದರ್ಶನದ ಅಗತ್ಯತೆ ಇರುತ್ತೆ. ಕೇವಲ ಬೇರೆಯವರನ್ನ ಅನುಸರಣೆ ಮಾಡ್ತಕ್ಕಂಥದ್ದು, ಅನುಕರಣೆ ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದು ಎಲ್ಲ ಸಂದರ್ಭದಲ್ಲೂ ಕೂಡ ಉಪಯೋಗಕ್ಕೆ ಬರುವುದಿಲ್ಲ. ನಿಮ್ಮದೇ ಆದಂತಹ ನಿಮ್ಮ ಸ್ವಂತಿಕೆ, ನಿಮ್ಮ ತನ ನಿಮ್ಮದಾಗಿರಬೇಕು. ಆಗ ಮಾತ್ರ ಸ್ವಲ್ಪ ಮಟ್ಟಿಗಾದರೂ ಗೌರವವನ್ನು, ಸ್ಥಾನವನ್ನು, ಮಾನವನ್ನು ಉಳಿಸ್ಕೊಳ್ಬಹುದು. ಸರಿಯಾದಂಥವರ ಮಾರ್ಗದರ್ಶನ ನಿಮಗೆ ಅಗತ್ಯತೆ ಇರುತ್ತೆ. ಉದ್ಯೋಗ, ವೃತ್ತಿ ಯಾವುದರಲ್ಲೂ ಕೂಡ ಶಾಂತಿ ಸಮಾಧಾನಗಳಿಲ್ಲ. ಅಸಮಾಧಾನ, ಏನೋ ನಡೀತಾ ಇದೆ ಅಷ್ಟಕ್ಕೆ ತೃಪ್ತಿ ಪಡುವಂತಹ ಭಾವನೆ ಅಲ್ಲ. ಹಾಗಂತ ಉತ್ತಮವಾದಂತಹ ಪ್ರಯತ್ನವನ್ನು ಮಾಡಿ ಅಲ್ಲಿರ್ತಕ್ಕಂತಹ ದೋಷಗಳನ್ನು ನಿವೃತ್ತಿ ಮಾಡಿಕೊಳ್ಳೋಣ ಅಂತಂದರೆ ಸ್ವಂತ ಬುದ್ಧಿ ಇಲ್ಲ, ಬೇರೆಯವ್ರನ್ನ ಹೇಳಿದ್ದನ್ನು ಕೇಳೋದಿಲ್ಲ. ಯಾವ ರೀತಿಯಲ್ಲಿ ಮಾಡಬೇಕು ಅದನ್ನು ಗಮನಿಸ್ಕೊಳ್ಳಿ. ಮನೆಯಲ್ಲಿ ವಿನಾಕಾರಣ ವಾದ ವಿವಾದ, ಜಗಳ, ಬೇಡದೇ ಇರತಕ್ಕಂತಹ ವಿಚಾರಗಳ ಚರ್ಚೆ ಇದೆಲ್ಲ ಸರಿ ಮಾಡೋದರಲ್ಲೇ ದಿನ ಕಳೆದು ಹೋಗ್ತಕ್ಕಂಥದ್ದು. ಹಣದ ಬೆಲೆ, ಹಣದಿಂದ ಆಗ್ತಕ್ಕಂತಹ ಸಮಸ್ಯೆ, ಇದನ್ನು ಸರಿಯಾಗಿ ತಿಳ್ಕೊಳ್ಬೇಕಾದಂತಹ ದಿವಸವಾಗುತ್ತೆ. ಶಕ್ತಿ ದೇವತಾ ಉಪಾಸನೆಯನ್ನು ಸರಿಯಾದಂತಹ ಮಾರ್ಗದಲ್ಲಿ ಮಾಡಿ. ಇಲ್ಲಿ ವ್ಯತ್ಯಾಸ ಆದರೂ ಕೂಡ ನಿಮ್ಮ ಫಲದಲ್ಲೂ ಕೂಡ ಎಲ್ಲ ವ್ಯತ್ಯಾಸಗಳು ಕಾಣಬಹುದು. ಶುಭವಾಗಿ. ಕುಂಭರಾಶಿ, ಸ್ವಭಾವದಲ್ಲಿ ಸಣ್ಣ ಪುಟ್ಟ ಬದಲಾವಣೆಯನ್ನು ಮಾಡಿಕೊಳ್ಳಿ, ಅದು ನಿಮಗೆ ಕ್ಷೇಮ. ಇಲ್ಲದೇ ಇದ್ದರೆ ಸಮಾಜದಲ್ಲಿ ಎಲ್ಲರೂ ಕೂಡ ನಿಮ್ಮನ್ನು ನಿಷ್ಠುರ ಮಾಡ್ತಕ್ಕಂತಹ ಪರಿಸ್ಥಿತಿಯನ್ನು ತಂದುಕೊಳ್ತೀರಿ. ಯಾರ ನೋಡಿದರೂ ಕೂಡ ನಿಮ್ಮನ್ನು ಕಂಡ್ರೆ ಆಗೋದಿಲ್ಲ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ಅದು ನೀವೇ ಮಾಡಿಕೊಳ್ಳುವಂಥದ್ದು ಅಂತ ಹೇಳಿ ಅಭಿಪ್ರಾಯ. ಬೇರೆಯವರ ಮಾತಿಗೆ ಬೆಲೆಯನ್ನು ಕೊಡಿ, ಬೇರೆಯವರು ಹೇಳಿದ್ದನ್ನು ಕೇಳುವಷ್ಟು ತಾಳ್ಮೆ ನಿಮಗಿರಲಿ. ಕೆಲಸದ ಬಗ್ಗೆ ವೇಗವನ್ನು ಹೆಚ್ಚು ಮಾಡಿಕೊಳ್ಳಿ. ನಿಮಗಿರತಕ್ಕಂತಹ ಕೆಲವು ಕೆಲಸಗಳು ಆಗಬೇಕಾಗಿರುತ್ತಲ್ಲ, ಅದರ ನಿಧಾನಗತಿಯನ್ನು ಬಿಟ್ಟು ಆದಷ್ಟು ವೇಗವನ್ನು, ಚುರುಕನ್ನು ಮಾಡಿಕೊಂಡ್ರೆ ನಿಮಗೆ ಅನುಕೂಲವಾಗುತ್ತೆ.
ಕಾಲಕ್ಕೆ ಬೆಲೆಯನ್ನು ನೀಡಿ, ಇಲ್ಲದೇ ಇದ್ದರೆ ಅವಕಾಶ ವಂಚಿತರಾಗ್ತೀರಿ. ಸಮಯಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಬೇಕು, ಇಲ್ಲದೇ ಇದ್ದರೆ ಇಡೀ ಜಗತ್ತನ್ನು ಕಾಲ ಅನ್ನುವಂಥದ್ದು ನುಂಗಿ ನೀರು ಕುಡಿದು ಬಿಡುತ್ತೆ. ಕಾಲೋ ಜಗದ್ಭಕ್ಷಕಃ. ಈ ಕಾಲ ಸಮಯಕ್ಕೆ ಮಾತ್ರ ಇಡೀ ಜಗತ್ತನ್ನು ತಾನು ಆಪೋಷಣ ತಗೊಳ್ತಕ್ಕಂತಹ ಶಕ್ತಿ ಇರೋದು. ಹಾಗಾಗಿ ಸಮಯಕ್ಕೆ ಸರಿಯಾಗಿ ನೀವು ಯಾವ ಕೆಲಸವನ್ನು ಮಾಡಬೇಕು ಅದನ್ನು ಮಾಡಿ ಮುಗಿಸಿದರೆ ಮಾತ್ರ ಅವಕಾಶಗಳು ಪುನಃ ಪುನಃ ನಿಮಗೆ ಸಿಕ್ಕುತ್ತೆ. ಇಲ್ಲದೇ ಇದ್ದರೆ ಅವಕಾಶ ವಂಚಿತರಾಗ್ತೀರಿ. ಯಾರ ಮೇಲೂ ಕೂಡ ದ್ವೇಷವನ್ನು ಸಾಧನೆ ಮಾಡಬೇಡಿ. ಆ ನಿರಂತರವಾದಂತಹ ದ್ವೇಷವನ್ನು ಸಾಧಿಸುವಂತಹ ಸಾಮರ್ಥ್ಯ ನಿಮಗಿಲ್ಲ. ಆ ಕ್ಷಣದಲ್ಲಿ ಏನೋ ನಿಷ್ಠುರವಾಗಿಬಿಡಬಹುದು, ಅದು ತಪ್ಪಾದೀತು. ಆರೋಗ್ಯದಲ್ಲಿ ವ್ಯತ್ಯಯ ಕಾಣುತ್ತೆ, ಅದರಲ್ಲೂ ಎದೆ ನೋವು ಕಾಣಿಸ್ಕೊಳ್ಬಹುದು ಅನ್ನುವ ಸೂಚನೆ ಗಮನಿಸ್ಕೊಳ್ಳಿ. ವಿಶೇಷವಾಗಿ ಮಹಾಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ ಆರೋಗ್ಯದಲ್ಲಿ ಕಾಣುವಂತಹ ಆತಂಕ ದೂರವಾಗಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಹೋದ್ಯೋಗಿಗಳಿಂದ ತೊಂದರೆಯಾಗೋದಕ್ಕೆ ಅವಕಾಶ ಇದೆ. ನೀವು ಅವರ ಜೊತೆಯಲ್ಲಿ ಹೇಗೆ ನಡ್ಕೊಂಡಿರ್ತೀರಿ, ನೀವು ಯಾವ ಮಾತುಗಳನ್ನು ಆಡಿರ್ತೀರಿ, ಅವರಿಗೆ ಯಾವ ರೀತಿ ಹಿಂಸೆಯನ್ನು ಕೊಟ್ಟಿರ್ತೀರಿ, ಅದೆಲ್ಲವೂ ಕೂಡ ಇಲ್ಲಿ ಗಣನೆಗೆ ಬರಬಹುದು ಅಂತ ಅರ್ಥ. ದಂಡ ಕಟ್ಟಬೇಕಾದಂಥದ್ದು ಅಥವಾ ಅಪಮಾನವಾಗ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂತಹ ಪರಿಸ್ಥಿತಿಯನ್ನು ತಂದುಕೊಳ್ತೀರಿ ನೀವೇ. ಏನೋ ನನಗೆ ಅಧಿಕಾರ ಇದೆ, ಏನೋ ಮಾತು ಬರುತ್ತೆ ಅಂತ ಹೇಳಿ ಕಾನೂನನ್ನು ಉಲ್ಲಂಘನೆ ಮಾಡಿದಾಗ ಅಲ್ಲಿ ಸಿಗಹಾಕ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಗಮನಿಸ್ಕೊಳ್ಬೇಕಾಗತ್ತೆ. ನಿಮ್ಮ ದುರ್ಬಲತೆಯನ್ನು ಬೇರೆಯವರು ಅಪಹಾಸ್ಯ ಮಾಡ್ತಾರೆ. ಆ ವೀಕ್ನೆಸ್ ಏನಿದೆ ಅದು ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಬೇರೆಯವರು ಟೀಕೆ ಮಾಡುವ ಹಾಗೆ ಮಾಡ್ಕೊಳ್ತೀರಿ. ಹಲವು ನಿರ್ಧಾರಗಳು ಮುಂದಕ್ಕೆ ಹೋಗುತ್ತೆ, ಮನಸ್ಸಿರೋದಿಲ್ಲ. ಇದರ ಜೊತೆಯಲ್ಲಿ ಹಳೆಯ ಸಮಸ್ಯೆಗಳು ದೂರವಾಗುವಂತಹ ಸಾಧ್ಯತೆಗಳಿರುತ್ತೆ. ಸುಮಾರು ಸಮಸ್ಯೆಗಳನ್ನು ನೋಡ್ಕೊಂಡು ಬಂದಿರ್ತೀರಿ. ಕಾಲವಶಾತ್ ಅದು ನಿಮ್ಮಿಂದ ದೂರವಾಗ್ತಕ್ಕಂತಹ ಸಾಧ್ಯತೆ ಇವತ್ತಿರುತ್ತೆ. ಕಟ್ಟಡದ ನಿರ್ಮಾಣ ಚಿಂತನೆಯಿಂದ ನಿಮಗೆ ಒಂದಷ್ಟು ಶುಭ ಇದೆ. ಏನೋ ಕಟ್ಟಿಸ್ಬೇಕು, ಮನೆಯನ್ನು ಕಟ್ಟಬೇಕು, ಕಟ್ಟಡ ಕಟ್ಟಬೇಕು ಅಂತಕ್ಕಂಥದ್ದು. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಯತ್ನ ಮಾಡಿ ಭೂ ಸಂಬಂಧಿಯಾದಂತಹ ಯಾವ ಯೋಜನೆಗಳಿದೆ ಅವೆಲ್ಲ ನಿರ್ವಿಘ್ನವಾಗಿ ನೆರವೇರಲಿ. ಶುಭವಾಗಿ.